ಇವತ್ತಿನ ಬ್ಲಾಗ್ ಏನಂತಂದರೆ ಇವರು ನಮ್ಮನೆ ಮಂಗಳ ಗೌರಿ ಟುಡೇಸ್ ಕಲೆಕ್ಷನ್. ಮತ್ತು ನಾವು ಬ್ಲಾಗ್ ಮಾಡಬೇಕಾ ವಿಡಿಯೋಸ್ ಮಾಡಬೇಕಾ ಬಿಕಾಸ್ ಎಷ್ಟು ಜನಕ್ಕೆ ನಾವು ರೀಚ್ ಆಗ್ತಾ ಇದ್ದೀವಿ ಅದನ್ನು ಎಲ್ಲ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಇವತ್ತಿನ ಕಂಟೆಂಟ್ ಏನಂತಂದರೆ, ಇವತ್ತಿನ ಬ್ಲಾಗ್ ಏನಂತಂದರೆ, ಮಂಗಳಗೌರಿ ಪೂಜೆ ಇದೆ. ಫಸ್ಟ್ನೇ ವಾರ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿದೆ, ತುಂಬ ಅಂದರೆ ತುಂಬ. ಅಷ್ಟೊತ್ತಿಗೆ ಐ ಥಾಟ್ ಇಷ್ಟೋ ತನಕ ಮರ್ತೋಗ್ಬಿಟ್ಟಿತ್ತು ಆ್ಯಕ್ಚುಲಿ ಬ್ಲಾಗ್ ಮಾಡಬೇಕನ್ನೋದು. ಸೊ ಇವಾಗ ಬ್ಲಾಗ್ ಮಾಡೋಣ. ಅಟ್ಲೀಸ್ಟ್ ಸುಮಾರು ದಿವಸ ಆದಮೇಲೆ ಒಂದು ಕಂಟೆಂಟ್ ಸಿಕ್ಕಿದೆ. ಇಷ್ಟು ದಿವಸ ಅಂತೂ ಮೆಟರ್ನಿಟಿಯಲ್ಲಿದ್ದೆ ಆ್ಯಂಡ್ ಪಾಪು ಅದು ಇದು ಅಂತ ಅಂದ್ಕೊಂಡು ಬ್ಲಾಗೇ ಮಾಡೋಕ್ಕಾಗಿರಲಿಲ್ಲ. ಜಸ್ಟ್ ಶಾರ್ಟ್ಸ್ಗಳನ್ನ ಹಾಕ್ತಾಯಿದ್ದೆ. ಸೊ ಇವತ್ತು ಮಂಗಳಗೌರಿ ಮಾಡ್ತೀನಿ. ಹೇಗೆ ಮಾಡ್ತೀನಿ, ಏನು ಎತ್ತ, ಇವತ್ತಿನ ದಿನ ಹೇಗಿರುತ್ತೆ ಎಲ್ಲದನ್ನು ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಟ್ ಅಂತ ರೆಡಿಯಾಗಿ ಫಟ್ ಅಂತ ಬರ್ತೀನಿ. ಸೊ ರೆಡಿಯಾಗಿದ್ದು ಮುಗಿತು. ತುಂಬ ಸಿಂಪಲಾಗಿ ಮೇಕಪ್ ಮಾಡಿಕೊಂಡೆ ಆ್ಯಂಡ್ ಅಫ್ಕೋರ್ಸ್ ಬ್ಲಾಗ್ ಮಾಡ್ತೀನಿ ನಾನು ರೆಡಿ ಆದೆ. ನಂತರ ಏನು ರೆಡಿ ಆಗ್ತಿರಲಿಲ್ಲ, ಬಟ್ ನಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಗೈಸ್. ಸ್ವೆಟ್ ಆಗ್ತೀನಿ ತುಂಬ. ಓಕೆ, ನಾನು ಹೇಗೆ ರೆಡಿಯಾಗಿದ್ದೀನಿ, ಯಾವ ಥರ ಸ್ಯಾರಿ ಹಾಕಿದ್ದೀನಿ ಅನ್ನೋದನ್ನೆಲ್ಲ ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಈಗ ಆಲ್ರೆಡಿ ಲೇಟ್ ಆಗೋಗ್ಬಿಟ್ಟಿದೆ, ಬೇಗ ಕಳ್ಸೋಡಿ ರೆಡಿ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಪೂಜೆ ಎಲ್ಲ ಮುಗೀತು, ಕ್ಲಿಪ್ಸ್ ಕೂಡ ತೊಗೊಂಡೆ ಆಯಿತು. ಸ್ವಲ್ಪ ಸಮಾಧಾನ ಅನಿಸ್ತಿದೆ ಆ್ಯಂಡ್ ಪಾಸಿಟಿವ್ ವೈಬ್ಸ್ ಕೂಡ. ಏನಂದರೆ, ನಾನು ಆಲ್ರೆಡಿ ತುಂಬ ದಿವಸ ಆಗೋಗ್ಬಿಟ್ಟಿತ್ತು ಬ್ಲಾಗೆಲ್ಲ ಮಾಡಿ ಆ್ಯಂಡ್ ಕಂಟೆಂಟ್ ಅಂತ ನಾನು ಕ್ರಿಯೇಟ್ ಮಾಡಬೇಕು ಅಥವಾ ಇದೊಂದು ಫೀಲ್ಡಿಗೆ ಇಳಿಬೇಕು ಅನ್ನೋದು ತುಂಬ ದಿವಸದ ಕನಸು. ಬಿಕಾಸ್ ನೋಡ್ತಿದ್ದೀವಲ್ವ ಇವಾಗ ಯಾರೆಲ್ಲ ಎಷ್ಟೆಲ್ಲ ಮುಂದೆ ಬರ್ತಾಯಿದ್ದಾರೆ, ಯಾವ್ಯಾವ ರೀತಿಲಿ. ನಾವು ಏನಾದರೂ ಒಂದು ಮಾಡೋಣ, ಹೌಸ್ ವೈಫಾಗೆ ಇರೋದೇನು ನಮ್ಮ ಕೈಲೂ ಆಗುತ್ತೆ, ಏನು ಕಂಟೆಂಟ್ ಸಿಗದೆ ಏನಿಲ್ಲ. ಎಂತೆಂಥವ್ರು ಹೆಂಗೋ ವೀಡಿಯೋ ಮಾಡ್ತಾಯಿದ್ದಾರೆ. ಅದ್ರ ಬದಲು ನಾವು ಒಂದು ಸ್ವಲ್ಪ ಕಂಟೆಂಟ್ ಕೊಡ್ಬೋದಲ್ಲ. ಆ್ಯಂಡ್ ಕಂಟೆಂಟ್ ಅನ್ನೋದಕ್ಕಿಂತ ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ತೋರಿಸ್ಕೋಬೋದು. ಇಷ್ಟ ಆಗುತ್ತೆ ಅಂತ ಅನ್ನೋರು ನಮ್ಮನ್ನು ಇಷ್ಟಪಡ್ತಾರೆ, ನನ್ನ ಬ್ಲಾಗ್ ಇಷ್ಟಪಡೋರು. ಸೊ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸುಮಾರು ದಿವಸ ಆದಮೇಲೆ ನನಗೆ ಒಂದು ವಿಷಯ ಅಂತ ಸಿಕ್ಕಿತ್ತು. ನಾನು ಒಂದು ಎಡಿಟ್ ಮಾಡಿ ಪೋಸ್ಟ್ ಮಾಡ್ಬೋದು, ಓಕೆ ವಿಡಿಯೋನ ಅಂತ ಅಂದ್ಕೊಂಡು ಬ್ಲಾಗ್ ಮಾಡಿದ್ದು. ಸೊ ಇವತ್ತು ಮಾಡಿದ್ದೀನಿ. ಐ ಹೋಪ್ ಎಲ್ಲರೂ ಇಷ್ಟಪಡ್ತೀರಾ. ಇವರು ನಮ್ಮನೆ ಮಂಗಳ ಗೌರಿ. ಈ ವರ್ಷ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್, ಬಿಕಾಸ್ ನಾನು ತವ್ರ ಮನೇಲಿದ್ದೀನಿ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗನ ಸೌಂಡ್ ಏನೇ ಕೇಳಿಸ್ತಾ ಇದ್ರು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪುಟ್ಟ ಗಣೇಶ ಇದ್ದಾರೆ. ಪೂಜೆ ಮುಗಿತು, ಸಾಕಾದಂಗಾಯಿತು. ಆಲ್ರೆಡಿ ತುಂಬ ಲೇಟಾಗಿ ಹೋಗಿತ್ತು. ಸೊ ಬ್ಲಾಗ್ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ನಾನು ಪೂಜೆ ಹೆಂಗೆ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ಓಕೆ, ವೀಡಿಯೋಸ್ ರೆಕಾರ್ಡ್ ಮಾಡೋದಕ್ಕೆ ಮುಂಚೆ ತುಂಬ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಮತ್ತು ನಾವು ಬ್ಲಾಗ್ ಮಾಡಬೇಕಾ ವೀಡಿಯೋಸ್ ಮಾಡಬೇಕಾ. ಬಿಕಾಸ್ ಎಷ್ಟು ಜನಕ್ಕೆ ನಾವು ರೀಚ್ ಆಗ್ತಾಯಿದ್ದೀವಿ. ಹಬ್ಬಬ್ಬ ಅಂದರೆ 150 ಪೀಪಲ್ಸ್ ಮಾತ್ರ ನಮ್ಮದು ಬ್ಲಾಗ್ ನೋಡ್ತಾ ಇರೋದು, 250 ಜನ ಅಷ್ಟೇ ನಮ್ಮ ಬ್ಲಾಗ್ ನೋಡ್ತಾ ಇರೋದು. ಸೊ ನಮ್ಮ ಪರ್ಪಸ್ ಏನು, ನಾವು ವೀಡಿಯೋ ಮಾಡ್ತಿರೋದಕ್ಕೆ ಎಂಕರೇಜ್ಮೆಂಟ್ ಏನು, ಸುಮ್ಮನೆ ಯಾಕೆ ಮಾಡಬೇಕು, ಆಡ್ಕೊಳ್ಳೋರೆಲ್ಲ ತುಂಬ ಜನ ಇದ್ದಾರೆ ಅಂತ ಎಲ್ಲ ತುಂಬ ಮನಸ್ಸಿಗೆ ಬರೋದು. ಸ್ಟಿಲ್ ಎಲ್ಲೋ ಒಂದು ಕಡೆ ಹೋಪ್, ಇವತ್ತಲ್ಲ ನಾಳೆ ಓಕೆ ಜನ ಇಷ್ಟಪಡ್ತಾರೆ, ನಾವು ಏನೋ ಒಂದು ಮಾಡಬಹುದು. ನಮ್ಮ ಎಫರ್ಟ್ನೇ ನಾವು ನಿಲ್ಲಿಸ್ಬಿಟ್ರೆ ನಾವು ಜನಕ್ಕೆ ರೀಚ್ ಆಗೋದು ಯಾವಾಗ? ರೀಚ್ ಆಗೋಕ್ಕೆ ಟೈಮ್ ಬೇಕು. ಎಲ್ಲರೂ ಫ್ರೀಯಾಗಿ ಕೂತ್ಕೊಂಡು ನಮ್ಮದು ಬ್ಲಾಗ್ನ ನೋಡಬೇಕು ಅಂತಂದರೆ ಯಾಕೆಲ್ಲೂ ಆಗೋಲ್ಲ. ಸೊ ಕೂತು ವೀಡಿಯೋ ನೋಡ್ತೀರಾ ಅಥವಾ ಅಂತ ಕಂಟೆಂಟ್ ನಾನು ಕೊಡ್ತೀನಿ ಅಂತ ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಮೇಲೆ ಇನ್ನೇನು ಹೇಳೋದು ಗೊತ್ತಾಗ್ತಾ ಇಲ್ಲ. ಸೊ ಹಿಯರ್ ಐ ಆಮ್ ಬ್ಯಾಕ್ ಅಗೇನ್. ಇನ್ನು ಮುಂದೆ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗೊತ್ತಿಲ್ಲ ವೀಡಿಯೋ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ. ಟ್ರಸ್ಟ್ ಮೀ, ಐ ಹ್ಯಾವ್ ನೋ ಐಡಿಯಾ ಇನ್ಫ್ಯಾಕ್ಟ್, ಬಟ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಟು ರಾಕನು ಯೂಟ್ಯೂಬ್ ಚಾನಲ್. ಅಷ್ಟೇ, ಸಿಗುವ ನೆಕ್ಸ್ಟ್ ವೀಡಿಯೋಲಿ. ಬಾಯ್. ಬೆಳಿಗ್ಗೆ ಎಲ್ಲ ಮಂಗಳಗೌರಿ ಮುಗಿಸಿದ್ದಾಯಿತು. ಆ್ಯಂಡ್ ಇವಾಗ ನಾನು ನಮ್ಮ ಅಮ್ಮನ ಮನೆ ಓನರ್ ಅವರ ಫಾರ್ಮ್ ಹೌಸಲ್ಲಿದ್ದೀನಿ. ಅವ್ರ ಫಾರ್ಮ್ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಥವಾ ಹೇಗಿದೆ ಅನ್ನೋದನ್ನು ನೋಡಿ ನೀವೇ.
ಒಂದು ಥಿಂಗ್ ಏನಂತಂದರೆ ತುಂಬ ನೆಮ್ಮದಿಯಾಗಿರ್ಬೋದು ಇಲ್ಲಿ ಬಂದಾಗ ನನಗೆ ಅನ್ನಿಸ್ತು. ಹೊಟ್ಟೆ ತುಂಬ ಹಣ್ಣು ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲೈಕ್ ಏನೇನು ಬೇಕು ಎಲ್ಲದನ್ನು ಬೆಳೆದಿದ್ದಾರೆ. ಮಾವಿನ ಮರ, ಇದು ಕೂಡ ಹಣ್ಣು, ಇದು ಕೂಡ ಒಂದು ಹಣ್ಣಿನ ಗಿಡನೇ. ರಾಮಫಲ ಅಂತ ಹೇಳ್ತಾರೆ ನಮ್ಮ ಕಡೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಫಾರ್ಮ್ ಹೌಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಒನ್ ಥಿಂಗ್ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಇವರ ಫಾರ್ಮ್ ಹೌಸಲ್ಲಿ ನನ್ನ ಫೇವ್ರೆಟ್ ಫ್ರೂಟ್ನ ಇವರು ಒಂದು ಗಿಡ ಹಾಕಿದ್ದಾರೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಾನು ತೋರಿಸ್ತೀನಿ ರೀ ನಿಮಗೆ. ಐ ಜಸ್ಟ್ ವಾಂಟೆಡ್ ಟು ಶೋ ಯು. ಆ್ಯಂಡ್ ನನ್ನ ಕಾಂಟೆಂಟಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಇದು ನೋಡಿ ಅವ್ರ ಗೋಲೀಸ್ ಕೋಳಿ ಫಾರ್ಮ್ ಅವ್ರದ್ದು. ನನ್ನ ಫೇವ್ರೆಟ್ ಫ್ರೂಟ್ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ ಬನ್ನಿ. ಸಿ, so much of gobies here. My favorite avocado, like butterfruit. ತುಂಬ ಅಂದರೆ ತುಂಬ. ಆ್ಯಂಡ್ ನಮ್ಮ ಚೆರಿ ಇಲ್ಲಿ ಆಟ ಆಡ್ತಿದ್ದಾಳೆ. ಅವ್ರಿಗೆ ಏನು ಬೇಕು, ಹಣ್ಣಾಗಲಿ, ಹೂವಿನ ಗಿಡ, ತರಕಾರಿ. ಆ್ಯಂಡ್ ಅವ್ರದ್ದು ಒಂದು ಸ್ವಲ್ಪ ಜಮೀನು ಕೂಡ ಈ ಕಡೆ ಪಕ್ಕದಲ್ಲೇ ಇದೆ. ಅದನ್ನು ಎಲ್ಲ ತರಕಾರಿಗಳು, ಕಾಳು, ಏನು ಬೇಕು ಎಲ್ಲದನ್ನು ಬೆಳೆದಿದ್ದಾರೆ. ತುಂಬ ಅಂದರೆ ತುಂಬ ಸೊಳ್ಳೆ ಇದೆ. ಪಾಪನ ಕರ್ಕೊಂಡು ನಾನು ಇಷ್ಟೊತ್ತಲ್ಲಿ ಓಡಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಹಣ್ಣುಗಳು ಬಿಟ್ಟಿದ್ದಾವೆ. ಮರದ ತುಂಬ ಹಣ್ಣಿದೆ. ಎಷ್ಟು ತಿಂದರೂ ಖಾಲಿ ಆಗಲ್ಲ ಅನ್ನೋ ಅಷ್ಟು ಹಣ್ಣಿದೆ. ಈ ತಂಪಾದ ಗಾಳಿ, ಈ ಹಣ್ಣುಗಳು, ನೆಮ್ಮದಿ ಎಲ್ಲೂ ಸಿಕ್ಕಲ್ಲ. ನೀವು ಯಾರಾದರೂ ವಯಸ್ಸಾಗಿರೋರಿದ್ದರೆ ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ, ಮಾಡಿ ಖುಷಿಯಾಗಿರಿ. ನೋಡಿ, ಇವರೇ ನಮ್ಮ ಓನರ್ ಆಂಟಿ, ಇವ್ರು ನಮ್ಮಮ್ಮ. ಈ ಫಾರ್ಮ್ ಹೌಸ್ ಓನರ್ ಇವರೇ. ಇವ್ರು ನಮ್ಮ ಓನರ್ ಅಂಕಲ್. ನಮ್ಮ ಓನರ್ ಅಂಕಲ್ ಬಂದುಬಿಟ್ಟು ಅವರು ಲೆಕ್ಚರರು, ರಿಟೈರ್ಡು. ಸೊ ಅವರು ಮನೆ ಹತ್ರ ಸುಮ್ಮನೆ ಇರೋದಕ್ಕಾಗೋದಿಲ್ಲ, ಏನಾದರೂ ಒಂದು ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಥರ ಫಾರ್ಮ್ ಹೌಸ್ ಮಾಡಿಕೊಂಡು ಅದನ್ನು ರೆಡಿ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಂಡು, ಎಲ್ಲಿ ನೋಡಿದ್ರು ನಿಮಗೆ ಒಂದು ಎಲೆ ಕೂಡ ಕಾಣಲ್ಲ, ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ so much. Today's collection. ಅಂಗಡಿಗಳು ತಗೊಳಕ್ಕೆ ಏನಾಗೈತೆ, ಅಲ್ಲೆಲ್ಲ ಗೌರ್ಮೆಂಟ್ ಕಾಲೇಜ್ ಹತ್ರ ಒಂದು ಹಣ್ಣಿನ ಅಂಗಡಿ ಏನು ಇಡ್ಸಿಲ್ಲ, ಎಲ್ಲ ತೆಗೆದುಬಿಟ್ಟವ್ರೆ. ಹುಡುಗರು ಪ್ರಾಬ್ಲಮ್ ಮಾಡಿರ್ತಾವಲ್ಲ, ಹಣ್ಣಲ್ಲಿ ಬಂದವಪ್ಪ ಅದ್ರಾಗಿ ತೀರಾ ಹಣ್ಣೆಲ್ಲೂ ಇಲ್ಲ ಆಂಟಿ. ನಾನು ಇಷ್ಟು ತನಕ ನೋಡಿ ಓನರ್ ಅಂಕಲ್ ಬಂದು, ಆಂಟಿ ಅವರ ಯಜಮಾನ ಬಂದು ರಿಟೈರ್ಡ್ ಲೆಕ್ಚರರ್. ಸೊ ಅವರು ಯಾವಾಗಲೂ ಇದೊಂದು ವಿಷಯನ ಮರೆಯೋದಿಲ್ವಂತೆ. ಪ್ರತಿ ವರ್ಷ ಕೂಡ ಈ ಫಾರ್ಮ್ ಹೌಸಲ್ಲಿ ಫ್ಲ್ಯಾಗ್ ಹಾಸ್ಟ್ ಮಾಡ್ತಾರೆ. ಸೊ 88th ಇಂಡಿಪೆಂಡೆನ್ಸ್ ಡೇಗೆ ಈ ಥರ ಬೋರ್ಡ್ ಮೇಲೆಲ್ಲ ಬರೆದು. ಆ್ಯಂಡ್ ಪಾಪು ತುಂಬ ಅಳ್ತಾ ಇದ್ದಾನೆ. ಸ್ಟಿಲ್ ಐ ಆಮ್ ಆನ್ ವ್ಲಾಗ್ ಮೂಡ್. ಇಲ್ಲಿ ಈ ಸರ್ಕಲಲ್ಲಿ ಏನಿದೆ, ಇಲ್ಲಿ ಒಂದು ಸ್ಟಿಕ್ನ ಇಟ್ಟು, ಒಂದು ಕೋಲ್ನ ಇಟ್ಟು ಅವರು ಫ್ಲ್ಯಾಗ್ ಹಾಸ್ಟ್ ಮಾಡಿದರು ಮೊನ್ನೆ. ವೆರಿ ಮೀನಿಂಗ್ಫುಲ್.
ಹಾಕಿ ಸ್ವಲ್ಪ